ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಂಗೀಕರಿಸಿದ್ದಾರೆ. ಪ್ರಧಾನಿ ಮೋದಿಗೆ ರಾಜೀನಾಮೆ ಪತ್ರವನ್ನ ಪ್ರಧಾನ್ ರವಾನಿಸಿದ್ರು. ರಾಷ್ಟ್ರಪತಿಗಳಿಗೆ ರಾಜೀನಾಮೆ ಪತ್ರವನ್ನ ಪ್ರಧಾನಿ ಮೋದಿ ರವಾನಿಸಿದ್ರು. ಪ್ರಧಾನ್ ರಾಜೀನಾಮೆಯನ್ನ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಂಗೀಕರಿಸಿದ್ದಾರೆ. ನಂಬರ್ 1 ಡಿಮ್ಯಾಂಡ್ ಇದ್ದಿದ್ದು ವಿದ್ಯಾರ್ಥಿಗಳದ್ದು, ಪ್ರತಿಭಟನಾಕಾರರದ್ದು. ಶಿಕ್ಷಣ ಸಚಿವರ ತಲೆದಂಡ ಆಗಬೇಕು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಉಳಿದ ನಮ್ಮ ಷರತ್ತುಗಳ ಬಗ್ಗೆ ಆ ನಂತರ ಮಾತಾಡ್ತೀವಿ, ಅಲ್ಲಿವರೆಗೂ ಕೂಡ ಹೋರಾಟ ಅನ್ನುವಂಥದ್ದನ್ನು ಹೇಳಿ ಬಿಗಿಪಟ್ಟು ಹಿಡಿದು ಹೋರಾಟ ಮಾಡ್ತಾ ಬಂದಿದ್ರು. ನಿನ್ನೆನೂ ಕೂಡ ಅದೇ ಮಾತನ್ನ ಪುನರುಚ್ಚರಿಸಿದ್ರು. ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ರು. ಇವತ್ತು ಅಂತಿಮವಾಗಿ ನಿಮ್ಮ ನಿರ್ಧಾರ ಏನು ಅನ್ನೋ ತಿಳಿಸಿ, ಇಲ್ಲ ದೇಶವ್ಯಾಪಿ ನಾವು ಹೋರಾಟವನ್ನು ಜಾಗೃತಗೊಳಿಸೋದು ನಮಗೆ ಗೊತ್ತಿದೆ ಅನ್ನೋ ಅರ್ಥದಲ್ಲಿ CJPಯಿಂದ ಇವತ್ತು ಮಧ್ಯಾಹ್ನದ ನಂತರದಲ್ಲಿ ಸ್ವತಃ ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ. ಸುದೀರ್ಘವಾದಂಥ ಒಂದು ಪತ್ರದ ಸಮೇತ ಅದರಲ್ಲಿ ಕಾರಣಗಳನ್ನು ಉಲ್ಲೇಖ ಮಾಡ್ತಾರೆ. ದೇಶದ ಹಿತಕ್ಕೋಸ್ಕರ ಪರಿಸ್ಥಿತಿ ಅರ್ಥ ಮಾಡಿಕೊಂಡು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ. ಪ್ರಹ್ಲಾದ್ ಜೋಶಿ ಹೆಗಲಿಗೆ ಕೇಂದ್ರ ಶಿಕ್ಷಣ ಖಾತೆಯ ಹೊಣೆ ನೀಡಲಾಗಿದೆ. ಪ್ರಧಾನ್ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಜೋಶಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಹೆಚ್ಚುವರಿಯಾಗಿ ಶಿಕ್ಷಣ ಖಾತೆಯ ಹೊಣೆ ಹೊರಿಸಲಾಗಿದೆ. ಈಗ ಪ್ರಸ್ತುತ ಖಾತೆಗಳ ಜೊತೆಗೆ ಹೆಚ್ಚುವರಿಯಾಗಿ ಶಿಕ್ಷಣ ಖಾತೆಯನ್ನು ನಿಭಾಯಿಸೋದಕ್ಕೆ ಆ ಜವಾಬ್ದಾರಿಯನ್ನ ಪ್ರಹ್ಲಾದ್ ಜೋಶಿ ಅವರ ಹೆಗಲಿಗೆ ಹಾಕಿದ್ದಾರೆ. ಗ್ರಾಹಕ ವ್ಯವಹಾರಗಳ ಇಲಾಖೆ, ಆಹಾರ ಮತ್ತು ಸಾರ್ವಜನಿಕ ವಿತರಣೆ ಸಚಿವರಾಗಿದ್ದಾರೆ ಸದ್ಯ ಪ್ರಹ್ಲಾದ್ ಜೋಶಿ ಅವರು. ಇದೀಗ ಈ ಶಿಕ್ಷಣ ಇಲಾಖೆಯ ಜವಾಬ್ದಾರಿಯನ್ನು ಅವರ ಹೆಗಲಿಗೆ ಕೊಟ್ಟಿದ್ದಾರೆ. ನವೀಕರಿಸಬಹುದಾದ ಇಂಧನ ಖಾತೆಯನ್ನು ಕೂಡ ಹೊಂದಿದ್ದಾರೆ. ಇಷ್ಟೆಲ್ಲ ಖಾತೆಗಳ ಜೊತೆಗೆ ಈಗ ಹೆಚ್ಚುವರಿಯಾಗಿ ಶಿಕ್ಷಣ ಖಾತೆಯ ಹೊಣೆ ಕೊಟ್ಟಿರೋದು. ತೆರವಾಗಿರೋ ಸ್ಥಾನಕ್ಕೆ ಸದ್ಯ ಪ್ರಹ್ಲಾದ್ ಜೋಶಿ ಅವರನ್ನ ಈಗ ಆ ಜವಾಬ್ದಾರಿ ನಿಮ್ಮ ಹೆಗಲಿಗಿರಲಿ ಅಂತ ಹೇಳಿ ಕೊಟ್ಟಿರೋದು. ಶಿಕ್ಷಣ ಖಾತೆ ಜವಾಬ್ದಾರಿ ಬಗ್ಗೆ ನನಗೆ ಈಗಷ್ಟೇ ಗೊತ್ತಾಗಿದೆ ಅಂತ ದೆಹಲಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಪ್ರಧಾನಿ ಮೋದಿ ಅವರು ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನನ್ನ ಮೇಲೆ ಭರವಸೆ ಇಟ್ಟು ಈ ಹೊಣೆಗಾರಿಕೆ ವಹಿಸಿದ್ದಾರೆ ಅಂತ ಮಾತಾಡಿದ್ದಾರೆ. अभी अभी मुझे पता चला है कि माननीय प्रधानमंत्री जी ने मेरे ऊपर जिम्मेदारी मुझे जिम्मेदारी दिया है और इस जिम्मेदारी को माननीय प्रधानमंत्री जी की अपेक्षा अनुसार मैं जिम्मेदारी निभाऊंगा. I accept this responsibility with sense of duty and humility, and I am thankful to the Prime Minister. In last 12 years of Prime Minister Shri Modi government, many historical achievements have been done, and even in last 4-5 years, Shri Dharmendra Pradhan also executed national new education policy. All such things have been done, and country is really, it has advanced very well in the new education system, and under the guidance of the Prime Minister, I will try to perform to the best of my capacity under Prime Minister's guidance. ಧರ್ಮೇಂದ್ರ ಪ್ರಧಾನ್ ಮನೆಗೆ ಬಿಜೆಪಿ ನಾಯಕರ ದಂಡೆ ಆಗಮಿಸಿದೆ. ಪ್ರಧಾನ್ ಮನೆಗೆ ಕೇಂದ್ರ ಸಚಿವ ಪಿಯೂಷ್ ಗೋಯಲ್, ಜಿತೇಂದ್ರ ಸಿಂಗ್, ದೆಹಲಿ ಸಿಎಂ ರೇಖಾ ಗುಪ್ತಾ ಮತ್ತೆ ಮಾಜಿ ಸಂಸದ ರಮೇಶ್ ಬಿಧುರಿ ಭೇಟಿ ನೀಡಿ ಮಾತುಕತೆ ನಡೆಸಿದ್ದಾರೆ. ತಮ್ಮ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟ ನಂತರದಲ್ಲಿ ಈ ಎಲ್ಲ ಬಿಜೆಪಿ ನಾಯಕರು ಧರ್ಮೇಂದ್ರ ಪ್ರಧಾನ್ ಅವರ ನಿವಾಸಕ್ಕೆ ಭೇಟಿ ಕೊಟ್ಟು ಅವ್ರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡುವಾಗ ಸಾಕಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡಿ ತಾವು ಯಾವ ಕಾರಣಕ್ಕಾಗಿ ರಾಜೀನಾಮೆ ಕೊಡ್ತಾ ಇದ್ದೀನಿ ಅನ್ನುವಂಥದ್ದನ್ನು ಸವಿವರವಾಗಿ ತಮ್ಮ ಪತ್ರದಲ್ಲಿ ತಿಳಿಸಿದ್ದಾರೆ. ಅದಾದ ಮೇಲೆ ಅಂತಿಮವಾಗಿ ಅವರು ರಾಜೀನಾಮೆ ಕೊಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗಾಗಲೇ ಪ್ರತಿಭಟನೆಯ ಕಿಚ್ಚು ಅಷ್ಟು ದೊಡ್ಡದಾಗಿ ಹೊತ್ತುಕೊಂಡಿತ್ತು. ದೆಹಲಿಯ ಜಂತರ್ ಮಂತರ್ನಲ್ಲಿ CJP ಪ್ರತಿಭಟನೆ ಅಂತ್ಯ ಆಗಿದೆ. ಸಂಘಟನೆಯ ಮುಖಂಡರು ವೇದಿಕೆಯನ್ನು ತೆರವುಗೊಳಿಸಿದ್ದಾರೆ. ಪರಸ್ಪರ ಹೂಕೊಟ್ಟು ಸದಸ್ಯರು ಅಭಿನಂದಿಸಿಕೊಂಡಿದ್ದಾರೆ. ಪ್ರತಿಭಟನಾ ಸ್ಥಳದಲ್ಲಿ CJP ಸದಸ್ಯರಿಂದಲೇ ಸ್ವಚ್ಛತಾ ಕಾರ್ಯ ಕೂಡ ಆಗಿದೆ. ಸ್ಥಳದಲ್ಲಿ ಕಸ ಗುಡಿಸಿ ಕ್ಲೀನ್ ಮಾಡಿದ್ದಾರೆ CJP ಸದಸ್ಯರು. ಕಳೆದ 37 ದಿನಗಳಿಂದ ನಡೀತಾ ಇತ್ತು ಇಲ್ಲಿ CJP ಪ್ರತಿಭಟನೆ. ಈಗ ಅಂತ್ಯ ಆಗಿದೆ. ಆ ಸ್ಥಳದಲ್ಲಿ ಅದನ್ನು ತೆರವುಗೊಳಿಸ್ತಾ ಇರೋದು ನೀವು ನೋಡ್ಬೋದು. ವಿದ್ಯಾರ್ಥಿಗಳು ಯಾರು ಪ್ರೊಟೆಸ್ಟಲ್ಲಿ ಭಾಗಿಯಾಗಿದ್ರು, ಈ CJP ಸದಸ್ಯರು, ಮುಖಂಡರು ಎಲ್ಲ ಅವರೇ ಆ ಸ್ಥಳನ ಸ್ವಚ್ಛಗೊಳಿಸ್ತಿದ್ದಾರೆ. ಯಾಕಂದರೆ 37 ದಿನದಿಂದ ಇಲ್ಲಿ ನೂರಾರು ಸಂಖ್ಯೆಯಲ್ಲಿ ಮೊದಲಿಗೆ ಸೇರಿದ್ರು, ಆಮೇಲೆ ಅದು ಸಾವಿರಾರು ಸಂಖ್ಯೆಗೆ ಹೋಗಿ ತಲುಪ್ತು. ಇಷ್ಟು ಜನ ಪ್ರತಿಭಟನೆಗೆ ಸೇರಿದಾಗ ಸ್ವಲ್ಪ ಅಲ್ಲಿ ಈ ರೀತಿಯಾದಂಥ ಕಸ ಗಲೀಜು ಬಿದ್ದಿದ್ದಂಥ ಸ್ಥಿತಿ ನಿರ್ಮಾಣ ಆಗಿತ್ತು.
ಪ್ರತಿಭಟನೆಯ ಕಾವಿನ ನಡುವೆ ಅದೆಲ್ಲವೂ ಹಾಗೆ ಇತ್ತು. ಈಗ ಅವರ ಪ್ರತಿಭಟನೆಗೆ ಫಲ ಸಿಕ್ಕಿರೋದ್ರಿಂದ ಸ್ಥಳವನ್ನು ತಾವೇ ಸ್ವಚ್ಛಗೊಳಿಸ್ತಿದ್ದಾರೆ ಅಲ್ಲಿಂದ ತೆರಳೋದಕ್ಕೆ ಮುಂಚೆ. ಹೀಗಾಗಿ ಅಲ್ಲಿದ್ದಂಥ ವೇದಿಕೆಯನ್ನು ಈಗ ತೆರವುಗೊಳಿಸಲಾಗಿದೆ. ಪ್ರತಿಭಟನೆಗೆ ಅಂತ ಏನು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಂಡಿದ್ರು ಆ ವೇದಿಕೆಯನ್ನು ತೆರವುಗೊಳಿಸಿದ್ದಾರೆ. ಜೊತೆಗೆ ಆ ಇಡೀ ಸ್ಥಳವನ್ನು ಸ್ವಚ್ಛಗೊಳಿಸ್ತಾ ಇರೋದು ನೋಡ್ಬೋದು ನೀವು. ಯಾಕಂದರೆ ಅದೊಂದು ಮಾದರಿ ಆಗಬೇಕು ಅನ್ನೋ ರೀತಿಯಲ್ಲಿ ಹಾಗೆ ಹೊರಟಿದ್ದಿದ್ರೆ ಸ್ಥಳ ಹೇಗಾಗಿದೆ ಅನ್ನೋದ್ರ ಕುರಿತು ಚರ್ಚೆ ಆಗಬಹುದಾದ ಸಾಧ್ಯತೆ ಇತ್ತು. ಮತ್ತು ಹಾಗೆ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಸ್ವತಃ ಅವರೇ ಅದನ್ನು ಸ್ವಚ್ಛಗೊಳಿಸಿದ್ದಾರೆ. ಮತ್ತು ಪರಸ್ಪರ ಅವರು ಹೂಗಳನ್ನು ಕೊಟ್ಟು ಅಭಿನಂದಿಸ್ಕೊಳ್ತಾ ಇರೋದು ಒಂದು ಕಡೆ ನೋಡ್ಬೋದು. ನಮ್ಮ ಹೋರಾಟಕ್ಕೆ ಕೊನೆಗೂ ಜಯ ಸಿಕ್ಕಿದೆ, ನಮ್ಮ ಡಿಮ್ಯಾಂಡ್ಗಳನ್ನು ಕೇಂದ್ರ ಸರ್ಕಾರ ಒಪ್ಪಿದೆ, ಇನ್ಮುಂದೆ ಪರೀಕ್ಷೆಗಳು ಪಾರದರ್ಶಕವಾಗಿ ಯಾವುದೇ ಅಕ್ರಮ ಇಲ್ಲದ ಹಾಗೆ ನಡಿಬೇಕು, ಅದಕ್ಕೆ ನಾವು ಏನೇನು ಬೇಡಿಕೆಗಳನ್ನು ಇಟ್ಟಿದ್ವಿ ಅದೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರ ಸಮ್ಮತಿ ಕೊಟ್ಟಿದೆ, ಈ ಕಾರಣಕ್ಕಾಗಿ ನಾವು ಪ್ರತಿಭಟನೆಯನ್ನು ಅಂತ್ಯಗೊಳಿಸ್ತಾ ಇದ್ದೀವಿ ಅನ್ನುವಂಥ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಆದರೆ ಮುಂದಿನ ಕಾರ್ಯಗಳು ನೀವೀಗ ನೋಡ್ತಾ ಇರುವಂಥದ್ದು. ಪ್ರತಿಭಟನೆ ಮಾಡಿದ್ವಿ, ಪ್ರತಿಭಟನೆ ಮುಗೀತು, ಇಲ್ಲಿಂದ ಈಗ ಹೊರಟ್ವಿ ಅನ್ನೋ ಹಾಗಿಲ್ಲ. ಆ ಇಡೀ ಸ್ಥಳವನ್ನು ಅವರೇ ಸ್ವಚ್ಛ ಮಾಡೋದಕ್ಕೆ ಮುಂದಾಗಿದ್ದಾರೆ.